ಹಲ್ಲೆ ಖಂಡಿಸಿ ರಾಜ್ಯದಲ್ಲಿ 4 ಸಮಾವೇಶವನ್ನ ಮಾಡ್ತೀವಿ. ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಈ ಗಲಭೆಯಾಗಿ 16-17 ದಿನಗಳೇ ಕಳೆತಾ ಇದ್ರು ಕೂಡ ಆರೋಪಿಗಳು ಅರೆಸ್ಟ್ ಆಗಿಲ್ಲ. ಗುಂಡು ಹಾರಿಸಿ ಕೊಲೆ ಮಾಡಲು ಅವಕಾಶ ಕೊಟ್ಟೋರು ಯಾರು? ನರ ಭರತ್ ರೆಡ್ಡಿ ಅವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಈ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಶ್ರೀರಾಮುಲು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇವತ್ತಾಗಲೇ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿಯಲ್ಲಿ. ಜೊತೆಗೆ ಇಷ್ಟು ಮಾತ್ರವಲ್ಲ, ಹಲ್ಲೆಯನ್ನ ಖಂಡಿಸಿ, ಅವತ್ತು ನಡೆದಂತಹ ಒಂದು ದುರಂತವನ್ನ ಖಂಡಿಸಿ 4 ಸಮಾವೇಶವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಶಾಸಕ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಬಳ್ಳಾರಿ ನಗರದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಈ ಗಲಭೆಯಾಗಿ 16 ದಿನಗಳಾಗ್ತಾ ಇದ್ರು ಕೂಡ ಅರೆಸ್ಟ್ ಆಗ್ತಾ ಇಲ್ಲ. ಅವ್ರಿಗೆ ಶಾಸಕರಿಗೆ ಬೇರೆಯವ್ರ ಮನೆ ಮೇಲೆ ಗುಂಡಾರಿಸಂತ ಅಧಿಕಾರ ಯಾರು ಕೊಟ್ಟಾರ? ಗುಂಡ ಹಾರಿಸಿ ಒಬ್ಬ ವ್ಯಕ್ತಿ, ಒಬ್ಬ ಯುವಕನನ್ನು ಕೊಲೆ ಮಾಡಲಿಕ್ಕೆ ಅವ್ರಿಗೆ ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಏನಿಲ್ಲ, ನಮ್ಗೆ ನ್ಯಾಯ ದೇವರು ಮೇಲಿದ್ದವರು, ದೇವ್ರು ಯಾರು ಏನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತೈತಿ. ನಾನು ಹೇಳೋದಿದೆ, ಮೇಲೆ ದೇವ್ರು ನೋಡ್ಕೊಂತಾನಪ್ಪ, ಹೆಂಗ ದೇವ್ರು ನೋಡ್ಕೊಂತಾನ, ಸಾಕು. ದೇವ್ರ ನಾಯಕ ಈ ಗಲಭೆಯಾಗಿ 16 ದಿನಗಳಾಗ್ತಾ ಇದ್ರು ಕೂಡ ಅರೆಸ್ಟ್ ಆಗ್ತಾ ಇಲ್ಲ. ಅವ್ರಿಗೆ ಶಾಸಕರಿಗೆ ಬೇರೆಯವ್ರ ಮನೆ ಮೇಲೆ ಗುಂಡಾರಿಸಂತ ಅಧಿಕಾರ ಯಾರು ಕೊಟ್ಟಾರ? ಗುಂಡ ಹಾರಿಸಿ ಒಬ್ಬ ವ್ಯಕ್ತಿ, ಒಬ್ಬ ಯುವಕನನ್ನು ಕೊಲೆ ಮಾಡಲಿಕ್ಕೆ ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಾರ? ಸಾರ್ವಜನಿಕ ಸ್ಥಳದಲ್ಲಿ ಹೆಂಗಿರ್ಬೇಕನ್ನಂಥದ್ದು ಕಲಿಬೇಕಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲೇ ಇವತ್ತು ಗುಂಡ ಹಾರಿಸ್ತಾರೆ ಅಂದ್ರೆ ಇವೆಲ್ಲ ಅಧಿಕಾರ ಕೊಟ್ಟದಂತವ್ರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಕ್ಕೂರದಿಂದ 17 ದಿನಗಳ ಕಾಲ ಇದು ನಡೆದು 16 ದಿನಗಳ